ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು KCET ಚಾಯ್ಸ್ ಸೆಲೆಕ್ಷನ್ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದೆ ಅಂತ ಅನ್ಕೊಳ್ತೀನಿ. ಇವತ್ತು ಬರುತ್ತೆ. ಈ ವಿಡಿಯೋ ಮಾಡೋ ಟೈಮಲ್ಲಿ ಇನ್ನೂ ಬಂದಿಲ್ಲ, ಬಟ್ ನೀವು ವಿಡಿಯೋ ನೋಡೋ ಟೈಮಲ್ಲಿ ಬಂದಿರುತ್ತೆ. ನಿಮ್ಮ ಯಾವ ಕಾಲೇಜ್ ಸಿಕ್ಕಿದೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಕೆಲವೊಬ್ಬರಿಗೆ ಆ ಕಾಲೇಜ್ ಇಷ್ಟ ಇರೋದಿಲ್ಲ, ಕೆಲವೊಬ್ರು ಅದೇ ಕಾಲೇಜ್ ಅಡ್ಮಿಷನ್ ಆಗ್ಬೇಕು ಅಂತಿದ್ದೀರಾ. ಅವ್ರಿಗೆಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ, ಸರಿನಾ? ನೋಡಿ ಮಕ್ಳು, ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಮೇಲೆ ನೀವು ಲಾಗಿನ್ ಪೋರ್ಟಲ್ ನ ಓಪನ್ ಮಾಡಿದ್ರೆ ನಿಮ್ಗೆ 4 ಚಾಯ್ಸ್ ಕಾಣುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ನಮಗ್ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಚಾಯ್ಸ್ 2, ಚಾಯ್ಸ್ 3. ಚಾಯ್ಸ್ 1 ಏನು, ಇವಾಗ ಯಾವ ಕಾಲೇಜ್ ಸಿಕ್ಕಿದೆ ನಿಮ್ಗೆ, ಯಾವ್ದೋ ಒಂದು ಕಾಲೇಜು ನಿಮ್ ಆಪ್ಷನ್ ಲಿಸ್ಟ್ ಅಲ್ಲಿ ಸಿಕ್ಕಿದೆ. ಆ ಕಾಲೇಜ್ ನಿಮ್ಗೆ ತುಂಬಾ ಇಷ್ಟ, ನಿಮ್ಗೆ ಬೇರೆ ಯಾವ ಕಾಲೇಜು ಬೇಡ. ಆ ಕಾಲೇಜು ನಿಮ್ ಮನೆಗೆ ಹತ್ರ ಇರ್ಬೋದು, ಇಲ್ಲ ಆ ಕಾಲೇಜ್ ಚೆನ್ನಾಗಿರ್ಬೋದು. ನನಗೆ ಸಾಕಪ್ಪ, ನೆಕ್ಸ್ಟ್ ನಾನು ಮುಂದುವರಿಯೋದಕ್ಕೆ ಇಷ್ಟ ಇಲ್ಲ, ನೆಕ್ಸ್ಟ್ ಬೇರೆ ಕಾಲೇಜಸ್ ನನಗೆ ಬೇಕಾಗಿಲ್ಲ. ಇವಾಗ ಯಾವ ಕಾಲೇಜ್ ಸಿಕ್ಕಿದೆಯಲ್ಲ ಅದೇ ಕಾಲೇಜು ನನಗೆ ಓಕೆ, ನಾನು ಬೇರೆ ಯಾವ ಕಾಲೇಜ್ಗೂ ನಾನು ಹೋಗೋದಿಲ್ಲ ಅಂತ ಅನ್ನೋರು ಚಾಯ್ಸ್ 1 ತಗೊಂಡು ಅಡ್ಮಿಷನ್ ಮಾಡ್ಕೊಳ್ಳಿ. ಅಡ್ಮಿಷನ್ ಚಾಯ್ಸ್ 1 ಅಂದ್ರೇನು, ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಗಿದೆಯಲ್ಲ ಆ ಕಾಲೇಜ್ ಹೋಗ್ಬಿಟ್ಟು ನಿಮ್ಮ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್, TC, ಮಾರ್ಕ್ಸ್ ಕಾರ್ಡ್ ಆಫ್ 10th, ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್, ಆನ್ಲೈನ್ ಪ್ರಿಂಟ್ ಔಟ್ ಆಫ್ ಸೆಕೆಂಡ್ PUC, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್, ರೂರಲ್ ಕನ್ನಡ ಮೀಡಿಯಂ ಇದ್ರೆ ರೂರಲ್ ಕನ್ನಡ ಮೀಡಿಯಂ, ಮೈನಾರಿಟಿ ಇದ್ರೆ ಮೈನಾರಿಟಿ, ಏನೇನ್ ಡಾಕ್ಯುಮೆಂಟ್ಸ್ ಇದೆಯಲ್ಲ ಎಲ್ಲಾ ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗಿ ನಿಮಗೆ ವೆರಿಫಿಕೇಶನ್ ಅಡ್ಮಿಷನ್ ಸ್ಲಿಪ್ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ಅಷ್ಟು ಅಮೌಂಟ್ ಇರುತ್ತೆ. 1 lakh ಒಳಗಿದ್ರು ಆನ್ಲೈನ್ ಪೇಮೆಂಟ್ ಮಾಡಿ, 1 lakh ಎಬೋ ಇದ್ರೆ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಅಷ್ಟು ಅಮೌಂಟ್ ನ ಎತ್ಕೊಂಡು ಬ್ಯಾಂಕ್ ಹೋದ್ರೆ ಅದನ್ನ ಕಟ್ಕೋತಾರೆ. ಆಮೇಲೆ 1 or 2 hours ಆದ್ಮೇಲೆ ನಿಮ್ಗೆ ಅಡ್ಮಿಷನ್ ಅಲಾಟ್ಮೆಂಟ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಅಷ್ಟೇ. ಚಾಯ್ಸ್ 1 ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ ಕಂಡ್ರು. ಅಡ್ಮಿಷನ್ ಅಷ್ಟೇ. ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆಯಲ್ಲ, ಯಾವ್ದೋ ಒಂದು ಕಾಲೇಜ್ ಸಿಕ್ಕಿದೆ, ಅಡ್ಮಿಷನ್ ಆಗ್ಬಿಡಿ. ಸರ್ ಚಾಯ್ಸ್ 4 ಇವೆರಡು ಹೇಳ್ಬಿಡ್ತೀನಿ. ಫಸ್ಟ್ ಚಾಯ್ಸ್ 1, ಚಾಯ್ಸ್ 4 ಹೇಳ್ತೀನಿ. ಚಾಯ್ಸ್ 2, ಚಾಯ್ಸ್ 3 ತುಂಬಾ ಡೀಟೇಲ್ ಆಗಿ ಹೇಳ್ತೀನಿ, ಓಕೆನಾ? ನೋಡಿ, ಚಾಯ್ಸ್ 4 ಅಂದ್ರೇನು ಸರ್, ನನಗೆ KCET ಅಲ್ಲಿ ಯಾವುದೇ ಸೀಟು ಇಷ್ಟ ಇಲ್ಲ, ನಾನು ಯಾವ್ದಾವ್ದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಹಾಕಿಲ್ಲ, ಯಾವ್ದು ಇಷ್ಟ ಇಲ್ಲ. MBBS ಇನ್ನ ಸ್ಟಾರ್ಟ್ ಆಗಿಲ್ಲ, ಆಪ್ಷನ್ ಎಂಟ್ರಿ ಅದು ಸ್ಟಾರ್ಟ್ ಆಗುತ್ತೆ, ಅದು KCET ಥ್ರೂನೇ ಹೋಗ್ಬೇಕು. ನನಗೆ MBBS ಅಲ್ಲೂ ಇಂಟ್ರೆಸ್ಟ್ ಇಲ್ಲ, ಏನೂ ಇಲ್ಲ. ನಾನೇನೋ ಬೇರೆ BSc ನೋ, BA ನೋ, BCom, BCA ನೋ, BBM ಏನೋ ಬೇರೆ ಕೋರ್ಸ್ ಮಾಡ್ತೀನಿ ಅಥವಾ ಏನೂ ಮಾಡೋದಿಲ್ಲ ನಾನು, ನನಗೆ KE ಸವಾಸನೆ ಬೇಡ ಅನ್ನೋರು ಚಾಯ್ಸ್ 4. ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಮತ್ತೆ ನೀವು ವಾಪಸ್ಸು KCET ಕೌನ್ಸಿಲಿಂಗ್ ಬರಂಗಿಲ್ಲ. ಚಾಯ್ಸ್ 4 ಅಂದ್ರೆ ಏನಪ್ಪಾ, ಎಕ್ಸಿಟ್ ಅಷ್ಟೇ. ಮತ್ತೆ ಜನ್ಮದಲ್ಲಿ ಈ ಜನ್ಮದಲ್ಲಿ ಅಂದ್ರೆ ಈ ವರ್ಷ ಮತ್ತೆ ನೀವು KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾವುದೇ ಸೀಟ್ ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಅವರು ಚಾಯ್ಸ್ 4 ನ ಸೆಲೆಕ್ಟ್ ಮಾಡಬೇಕು. ಚಾಯ್ಸ್ 4 ಅಂದ್ರೆ ಎಕ್ಸಿಟ್, ಚಾಯ್ಸ್ 1 ಅಂದ್ರೆ ಅಡ್ಮಿಷನ್. ಸಿಕ್ಕಿರೋ ಕಾಲೇಜ್ ಇಷ್ಟ, ಹೋಗಿ ಅಡ್ಮಿಷನ್ ಆಗಿ ಫೀಸ್ ಕಟ್ಟಿ ಅಷ್ಟೇ, ಮುಗೀತು ನಿಮ್ದು. ಮತ್ತೆ ನೀವು ಕೌನ್ಸಿಲಿಂಗ್ ಬರಂಗಿಲ್ಲ, ನಿಮ್ದು ಅಡ್ಮಿಷನ್ ಆಗೋಯ್ತು. ಚಾಯ್ಸ್ 1. ಚಾಯ್ಸ್ 4 ಅಂದ್ರೆ ನಂಗೆ ಈ ಸವಾಸನೆ ಬೇಡ, ನಾನೇನೋ ಬೇರೆ BCA ನೋ, BA ನೋ, BCom, BSc ನೋ, ಇನ್ನೊಂದೇನೋ ಮಾಡ್ಕೊಂತೀನಿ, ಮ್ಯಾನೇಜ್ಮೆಂಟ್ ಹೋಗ್ತೀನಿ, ಇಲ್ಲ ಕಾಮೆಡ್ ಅಲ್ಲಿ ಸೀಟ್ ಇದೆ ಅಲ್ಲೇ ಹೊರಟೋಗ್ತೀನಿ ನಾನು, ಇಲ್ಲ IIT, AMC ಏನ್ ಬೇಕೋ ಅದು, MBBS ಇಲ್ಲೇ ಪಾರ್ಟಿಸಿಪೇಟ್ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಬೇರೆ ಯಾವುದೇ ಕೋರ್ಸ್ ತಗೊಂಡ್ರು ಎಕ್ಸಿಟ್ ಆಗಿ ಹೋಗ್ಬೋದು. KCET ಅಲ್ಲಿ ಯಾವುದೇ ಕಾಲೇಜ್ ನಿಮ್ಗೆ ಸಿಗೋದಿಲ್ಲ, ಓಕೆನಾ? ನೆಕ್ಸ್ಟ್ ಇವೆರಡು ಅಳ್ಸಾಕಣ, ಆಯ್ತಾ? ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಚಾಯ್ಸ್ 2. ಚಾಯ್ಸ್ 2 ಅಂದ್ರೆ ಏನು ಸರ್, ನಿಮ್ದೊಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಇದೆ, ನಿಮ್ಗೊಂದು ಸಿಕ್ಕಿದೆ. ಇದೆಲ್ಲೋ ಒಂದು ಎಕ್ಸಾಂಪಲ್ ಒಂದು 48 ಆಪ್ಷನ್ ಸಿಕ್ಕಿದೆ. ಕೆಳಗಡೆ ಇನ್ನೊಂದು 120 ಆಪ್ಷನ್ಸ್ ವರೆಗೂ ಹಾಕಿದ್ದೀರಾ. ನಿಮ್ಗೆ ಈ ಕಾಲೇಜ್ ಅಲಾಟ್ ಆಗಿದೆ, ಈ ಕಾಲೇಜ್ ಅಲಾಟ್ ಆಗಿದೆ. ಸರ್ ಈ ಕಾಲೇಜ್ ನನಗೆ ಓಕೆ, ಪರವಾಗಿಲ್ಲ, ಬಟ್ ಇದಕ್ಕಿಂತ ಮೇಲೆ ಇರೋ ಕಾಲೇಜ್ ಸಿಕ್ಕಿದ್ರೆ ಚೆನ್ನಾಗಿತ್ತು ಸರ್. ಅರ್ಥ ಮಾಡ್ಕೊಳ್ಳಿ, ಒಂದು ಕಾಲೇಜ್ ಸಿಕ್ಕಿದೆ, ಈ ಕಾಲೇಜ್ ಓಕೆ ಸರ್ ನನಗೆ, ಇದ್ರ ಮೇಲ್ಗಡೆ ಇನ್ನ 47 ಆಪ್ಷನ್ಸ್ ಇದೆಯಲ್ಲ, ಅದರಲ್ಲಿ ಯಾವ್ದಾದ್ರು ಸಿಕ್ಕಿದ್ರೆ ಇನ್ನ ಖುಷಿ ಪಡ್ತೀನಿ, ಆ ಕಾಲೇಜ್ ಹೋಗೋದಕ್ಕೆ ಬಯಸ್ತೀನಿ ಅನ್ನೋರು ಚಾಯ್ಸ್ 2 ಸೆಲೆಕ್ಟ್ ಮಾಡಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ಕಂದಮ್ಮ ನೋಡ್ಕೋ, 48 ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಿಂಗೆ ಸಿಕ್ಕಿದೆಯಲ್ಲ ಅದ್ರ ಕೆಳಗಡೆ ಇರೋ ಎಲ್ಲಾ ಆಪ್ಷನ್ ಡಿಲೀಟ್ ಆಗೋಗುತ್ತೆ. ಕೆಲವ್ರು ಇನ್ನ ಥಿಂಕ್ ಮಾಡ್ತಾರೆ, ಸರ್ ಯಾವ್ದೋ ಒಂದು ತುಂಬಾ ಒಳ್ಳೆ ಕಾಲೇಜ್ನ ಕೆಳಗಡೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ಸರ್, ಅದನ್ನ ಮೇಲ್ ಹಾಕೊಂಡು ಆಮೇಲೆ ಬೇಕಾದ್ರೆ ಡಿಲೀಟ್ ಆಗ್ಲಿ. ನೋ, ಇದ್ರ ಕೆಳಗಡೆ ಯಾವುದೇ ಕಾಲೇಜ್ ಇದ್ರೂ ನಿಮ್ಗೆ ಸಿಕ್ಕಿರೋ ಅಂತ ಕಾಲೇಜು
ಮೇ ಬಿ 40-50 ಎಷ್ಟನೇ ಆಪ್ಷನ್ ಸಿಕ್ಕಿದೆ, ಅದ್ರ ಕೆಳಗಡೆ ಇರೋ ಎಲ್ಲ ಆಪ್ಷನ್ ಡಿಲೀಟ್ ಆಗುತ್ತೆ, ಅದನ್ನ ಎತ್ತಿ ಮೇಲೆ ಹಾಕಕ್ ಬರೋದಿಲ್ಲ. ಸರ್ ಇದನ್ನ ರೀಅರೇಂಜ್ ಮಾಡಬಹುದಾ? ಹೌದು, ಖಂಡಿತವಾಗ್ಲು. ಬೇಕಾದ್ರೆ 47th ಆಪ್ಷನ್ ತಗೊಂಡೋಗಿ ಫಸ್ಟ್ ಹಾಕ್ಬೋದು, ಫಸ್ಟ್ ಆಪ್ಷನ್ ತಗೊಂಡ್ಬಂದು ಸೆಕೆಂಡ್ ಹಾಕ್ಬೋದು. ಇಲ್ಲಿ ಏನಾದ್ರೂ ಆಟ ಆಡ್ಕೊ ನೀನು, ಇಲ್ಲಿ ಏನಾದ್ರೂ ಆಟ ಆಡ್ಕೊ, ಆಯ್ತಾ? ಸರ್ 48th ಆಪ್ಷನ್ ಅಲರ್ಟ್ ಆಗಿದೆ ಸರ್. ಎಕ್ಸಾಂಪಲ್ ಯಾವ್ದೋ ಒಂದು ಆಪ್ಷನ್ ಅಲರ್ಟ್ ಆಗಿದೆ ಸರ್, ಫೀಸ್ ಕಟ್ಟಬೇಕಾ? ನೋ. ಚಾಯ್ಸ್ 2 ಸೆಲೆಕ್ಟ್ ಮಾಡಿ. ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ಫೀಸ್ ಕಟ್ಟೋ ಹಾಗಿಲ್ಲ, ಎಕ್ಸೆಪ್ಟ್ ಚಾಯ್ಸ್ 1 ಸೆಲೆಕ್ಟ್ ಮಾಡಿ. ಅಡ್ಮಿಷನ್ ಅಂತ ಅವ್ರು ಬಿಟ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರು ಯಾವುದೇ ಕಾರಣಕ್ಕೂ ಫೀಸ್ ಕಟ್ಟೋ ಹಂಗಿಲ್ಲ. 48 ಕಾಲೇಜ್ ಸಿಕ್ಕಿದೆ ಸರ್ ಎಕ್ಸಾಂಪಲ್. ಅದಕ್ಕಿಂತ ಮೇಲೆ ಇರೋ ಕಾಲೇಜ್ ಸಿಕ್ಕಿದ್ರೆ ಇನ್ನ ಸಂತೋಷ ಆಗುತ್ತೆ. ನಾನು ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಹೋಗ್ತೀರಾ, ಆ ಫೀಸ್ ಕಟ್ಟೋ ಹಂಗಿಲ್ಲ. ಇದ್ರ ಕೆಳಗಡೆ ಎಲ್ಲಾ ಕಾಲೇಜಸ್ ಡಿಲೀಟ್ ಆಗೋಗುತ್ತೆ, ಯಾವ ಕಾಲೇಜ್ನು ಎತ್ಕೊಂಡ್ ಮೇಲೆ ಹಾಕೋದಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಫಾರ್ ಎಕ್ಸಾಮ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾರೆ, ಸರ್ ಇಲ್ಲಿ ಯಾವ್ದೋ ಒಂದು ಕಾಲೇಜ್ ಸಿಕ್ಬಿಡ್ತು ಸರ್ ನನಗೆ. ಎಕ್ಸಾಂಪಲ್ ಒಂದು 20th ಕಾಲೇಜ್ ಸಿಕ್ಬಿಡ್ತು ಸರ್. ಸರ್ ನಂಗೆ 48th ಕಾಲೇಜೇ ಬೇಕಾಗಿತ್ತು ಸರ್, ಅದು ಚೆನ್ನಾಗಿಲ್ಲ, ಆ ಕಾಲೇಜ್ ಚೆನ್ನಾಗಿಲ್ಲ, ಇದಕ್ಕಿಂತ ಚೆನ್ನಾಗಿದೆ, ಇದೇ ಚೆನ್ನಾಗಿತ್ತು ಸರ್, ಇದೇ ಬೇಕು. ನೋ, ಅದ್ ಸಿಕ್ಕಿದ್ಮೇಲೆ ಅದೇ ಫೈನಲ್ ಅಷ್ಟೇ. ಸೆಕೆಂಡ್ ರೌಂಡ್ ಅಲ್ಲಿ ಫೀಸು ಕಟ್ಟಲೇಬೇಕು, ಕಂಪಲ್ಸರಿ. ಈ ವರ್ಷ ಏನು ಫೀಸ್ ಇದೆ ಅದನ್ನ ಕಂಪಲ್ಸರಿ ಕಟ್ಟಿ ನೀವು ರೌಂಡ್ 3 ಹೋಗಬಹುದು. ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು ರೌಂಡ್ 2 ಅಲ್ಲಿ. ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಚಾಯ್ಸ್ 2 ಕತೆ ಇಷ್ಟ ಆಯ್ತು. ಫಸ್ಟ್ ರೌಂಡ್ ಅಲ್ಲಿ ಯಾವ್ದೋ ಫೀಸ್ ಕಟ್ಟೋ ಹಂಗಿಲ್ಲ. ಸೆಕೆಂಡ್ ರೌಂಡ್ ಹೋಗಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಹೋಗಿರೋರು ಆ ಕಾಲೇಜ್ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗುತ್ತೆ, ಮೇಲ್ಗಡೆ ಇರೋದು ಮಾತ್ರ ಉಳ್ಕೊಳ್ಳುತ್ತೆ. ಮೇಲ್ಗಡೆ ಯಾವ್ದೇ ಸಿಕ್ಕಿದ್ರು ಹೋಗ್ಬೇಕು. ಸರ್ ಇದರಲ್ಲಿ ಯಾವ್ದೋ ಒಂದು 5 to 6 ಕಾಲೇಜಸ್ ಚೆನ್ನಾಗಿಲ್ಲ ಸರ್, ಅದು ಡಿಲೀಟ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡ್ಕೊಂಬಿಡಿ. ನಿಮ್ಗೆ ಇಷ್ಟನೇ ಇಲ್ಲ, ಡಿಲೀಟ್ ಮಾಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಚಾಯ್ಸ್ 3. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದೇ ತುಂಬಾ ಇಂಪಾರ್ಟೆಂಟ್ ಇಡೀ ಇದಕ್ಕೆ. ನಿಂದ ಆಪ್ಷನ್ ಲಿಸ್ಟ್ ಇದೆ ಕಂದ, ನೋಡಿ ಹಿಂಗಿದೆ, ಫುಲ್ ಇದೆ. ಒಂದ್ ಎಷ್ಟೋ ಕೊಟ್ಟಿದ್ಯಾ, 100 ಕೊಟ್ಟಿದ್ಯಾ, 200 ಕೊಟ್ಟಿದ್ಯಾ, 100 ಆಪ್ಷನ್ ಕೊಟ್ಟಿದ್ಯಾ ಅಂತ ಅನ್ಕೊಳ್ಳೋಣ. ನಿನಗೆ ಒಂದು 60ನೇ ಆಪ್ಷನ್ ಸಿಕ್ತು ಸರ್. 60ನೇ ಆಪ್ಷನ್ ಸಿಕ್ಕಿದೆ ಸರ್, ಬಟ್ ನಂಗೆ 60ನೇ ಆಪ್ಷನ್ ಎಕ್ಸಾಂಪಲ್ ನಂಗೆ ಯಾವ್ದೋ ಒಂದು ಕಾಲೇಜ್ ಸಿಕ್ಕಿದೆ ಸರ್. ಆ ಕಾಲೇಜಲ್ಲಿ ನಂಗೆ ಮಾಡೋದಕ್ಕೆ ಇಷ್ಟನೇ ಇಲ್ಲ, ನಮ್ಗೆ ಆ ಕಾಲೇಜಲ್ಲಿ ಸೀಟ್ ಬೇಡವೇ ಬೇಡ. ಚಾಯ್ಸ್ 3 ಸೆಲೆಕ್ಟ್ ಮಾಡಿ. ಏನಾಗುತ್ತೆ ಸರ್ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ? ಫೀಸ್ ಕಟ್ಟಬೇಕಾ? ಫೀಸ್ ಕಟ್ಟೋ ಹಂಗಿಲ್ಲ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲಿ ಕಟ್ಟಬೇಕು. 60th ಆಪ್ಷನ್ ಡಿಲೀಟ್ ಆಗುತ್ತೆ ಸರ್. ಇನ್ ಮಿಕ್ಕಿರೋ ಆಪ್ಷನ್ ಎಲ್ಲ ಆಪ್ಷನ್ಸು ಇರುತ್ತೆ, 100 ಆಪ್ಷನ್ ಇರುತ್ತೆ. ಎಕ್ಸಾಂಪಲ್ 100 ಆಪ್ಷನ್ ಹಾಕಿದ್ದೆ, ಅದ್ರಲ್ಲಿ 60ನೇ ಆಪ್ಷನ್ ಹೋಯ್ತು, 100 ಅಲ್ಲ 99 ಉಳಿದಿರುತ್ತೆ. ಇದೊಂದು ಆಪ್ಷನ್ ಮಾತ್ರ ಡಿಲೀಟ್ ಆಗುತ್ತೆ, ಇನ್ನೆಲ್ಲ ಇರುತ್ತೆ. ಅರ್ಥ ಆಯ್ತಾ ಸರ್? ಇಲ್ಲಿ ಯಾವ್ದೋ ಕೆಳಗಡೆ ಇರೋ ಕಾಲೇಜ್ ಮೇಲ್ ಹಾಕೊಳ್ಳಿ. ನಿಮಗೆ ಹೆಂಗ್ ಬೇಕೋ ಹಂಗ ಅರೇಂಜ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ. ಮೀನ್ಸ್ ಸ್ವಲ್ಪ ಯೋಚನೆ ಮಾಡಿ ಅರೇಂಜ್ ಮಾಡ್ಕೊಳ್ಳಿ, ಓಕೆನಾ? ನಿಮಗೆ ಸಿಕ್ಕಿರೋ ಅಂತಹ ಕಾಲೇಜಿನ ಬೇಡ ಅಂತ ನೀವೇ ದೂರ ತಳ್ತಾ ಇದ್ದೀರಾ. ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರ್ಗೆ ಇದೊಂದು ಆಪ್ಷನ್ ಮಾತ್ರ ಡಿಲೀಟ್ ಆಗುತ್ತೆ, ಇನ್ ಮಿಕ್ಕಿದ ಎಲ್ಲ ಆಪ್ಷನ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಇವಾಗ ನಿಮ್ಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಗುತ್ತೆ, ನೀವು ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು ವಿತ್ ಪೇಯಿಂಗ್ ದ ಫೀಸ್. ಅರ್ಥ ಆಯ್ತಾ? ಸಿಂಪಲ್, ಇದ್ರ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಸರ್. ರೌಂಡ್ 3 ಪಾರ್ಟಿಸಿಪೇಟ್ ಮಾಡಬೇಕು. ನಿಮ್ಗೆ ರೌಂಡ್ 2 ಅಲ್ಲಿ ಸಿಕ್ಕಿರೋ ಕಾಲೇಜ್ ಅಲ್ಲಿ ನೀವು ಹೋಗಿ ಅಡ್ಮಿಷನ್ ತಗೋಬೇಕು. ಅದಾದ್ಮೇಲೆ ನೀವು ಬೇಕಾದ್ರೆ ರೌಂಡ್ 3 ಪಾರ್ಟಿಸಿಪೇಟ್ ಮಾಡಬಹುದು. ಒಂದ್ ವೇಳೆ ರೌಂಡ್ 3 ಅಲ್ಲಿ ಇನ್ನೂ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ನೀವು ಆ ಕಾಲೇಜ್ ಅವ್ರು ಟ್ರಾನ್ಸ್ಫರ್ ಮಾಡ್ತಾರೆ. ದೇರ್ ಇಸ್ ನೋ ನೀಡ್ ಟು ವರಿ. ನೀವು ಯಾವ ಕಾಲೇಜ್ ಸೇರಿರ್ತೀರಲ್ಲ ಅವ್ರೇನೆ ಅಮೌಂಟ್ ಕಾಲೇಜ್ ಹೋಗಿರೋ KE ಅವ್ರ ಹತ್ರ ಇರುತ್ತೆ, ನೀವು ಕಟ್ಟಿರೋ ಅಮೌಂಟ್ ಅದನ್ನ ನೆಕ್ಸ್ಟ್ ಕಾಲೇಜ್ ಟ್ರಾನ್ಸ್ಫರ್ ಮಾಡ್ತಾರೆ. ಅದ್ರಲ್ಲಿ ನಿಮ್ಗೆ ಏನು ಭಯ ಪಡೋ ರೀತಿಯಲ್ಲಿಲ್ಲ, KE ಅವರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅರ್ಥ ಆಯ್ತು ಅನ್ಕೊಂತೀನಿ. ಸಿಂಪಲ್ ಆಗಿ ಸಮ್ಮರಿ ಹೇಳ್ತೀನಿ. ಚಾಯ್ಸ್ 1 ಸಿಕ್ಕಿರೋ ಕಾಲೇಜ್ ತುಂಬಾ ಇಷ್ಟ, ನನಗೆ ಬೇರೆ ಕಾಲೇಜ್ ಇಷ್ಟನೇ ಇಲ್ಲ. ಚಾಯ್ಸ್ 1 ಸಿಕ್ಕಿದೆ ಯಾವ್ದೋ ಒಂದು ಕಾಲೇಜು, ಹೋಗ್ರಿ ಅಡ್ಮಿಷನ್ ಆಗಿ, ಫಸ್ಟ್ ಫೀಸ್ ಕಟ್ಟ್ರಿ, ಆಮೇಲೆ ಹೋಗಿ ಅಡ್ಮಿಷನ್ ಆಗ್ರಿ ವಿತ್ ಆಲ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಒರಿಜಿನಲ್ ಪ್ಲಸ್ ಒಂದು 3 ಸೆಟ್ ಜೆರಾಕ್ಸ್ ಪ್ಲಸ್ ಅಪ್ಲಿಕೇಶನ್ ಹಾಕಿರುವಂತ ಇದು PDF, ವೆರಿಫಿಕೇಶನ್ ಸ್ಲಿಪ್, ನಿಮ್ ಹಾಲ್ ಟಿಕೆಟ್ ಎಲ್ಲ ತಗೊಂಡೋಗ್ರಿ. ಚಾಯ್ಸ್ 2 ಗೊತ್ತಲ್ಲ, ಯಾವ್ದೋ ಒಂದು ಆಪ್ಷನ್ ಸಿಕ್ಕಿದೆ ಸರ್, ಬಟ್ ಇನ್ನ ಅದು ಓಕೆ ನನ್ಗೆ, ಅದಕ್ಕಿಂತ ಮೇಲ್ಗಡೆ ಇರೋ ಆಪ್ಷನ್ ಯಾವ್ದಾದ್ರು ಸಿಕ್ಕ ಸಂತೋಷ ಆಗುತ್ತೆ. ಸಿಕ್ಕಿದ್ರೆ ಆ ಕಾಲೇಜ್ಗೆ ಹೋಗಿ. ಯಾವ ಆಪ್ಷನ್ ಸಿಕ್ಕಿಲ್ಲ ಸರ್, ಅದೇ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಲೇಬೇಕು. ಆಗಿಲ್ಲ ಅಂದ್ರೆ ಎಕ್ಸಿಟ್ ಮಾಡ್ತಾರೆ ಅವರೇ.
ನೀವು ಆಗಿಲ್ಲ ನಂಗೆ ಬೇಡ ಕಾಲೇಜ್ ಅಂದ್ರೂ ಬಿಡಲ್ಲ ಸೆಕೆಂಡ್ ರೌಂಡ್ ಅಲ್ಲಿ. ಫಸ್ಟ್ ರೌಂಡ್ ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಚಾಯ್ಸ್ 3 ಗೊತ್ತಾ, ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಸಿಕ್ಕಿದೆ, ಪರ್ಟಿಕ್ಯುಲರ್ ಕಾಲೇಜು, ಆ ಕಾಲೇಜೇ ಇಷ್ಟ ಇಲ್ಲ, ಅದೊಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. ಇನ್ನು ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲಾ ಕಾಲೇಜು ಇರುತ್ತೆ. ರೀಅರೇಂಜ್ ಆರಾಮಾಗಿ ಮಾಡ್ಕೋಬಹುದು. ರೀಅರೇಂಜ್ ನಂಬರಿಂಗ್ ಗೊತ್ತಲ್ಲ, ಫಸ್ಟ್ ಚಾಯ್ಸ್ ಸರಿ, ಆಪ್ಷನ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 20, 30, 40 ಈ ತರ ರೀಅರೇಂಜ್ ಮಾಡಬಹುದು. ಚಾಯ್ಸ್ 4 ಕೆಇ ಅವ್ರ ಸವಾಸ ಬೇಡ ನನಗೆ, ನಾನೇನೋ ಬೇರೆ ಕೋರ್ಸ್ ಮಾಡ್ತೀನಿ, ಇಲ್ಲ ನಾನು ಏನೂ ಮಾಡೋದಿಲ್ಲ, ನನ್ ಕೆಇಎ ಒಳಗ್ ಸಿಗ್ತಕ್ಕಂಥ ಯಾವುದೇ ಒಂದು ಸೀಟು ಬೇಡ ಅನ್ನೋರು ಎಕ್ಸಿಟ್ ಆಗಿ ಹೋಗ್ತಾ ಇರ್ಬೋದು. BCA ಮಾಡ್ತಾರೆ, BBA ಮಾಡ್ತಾರೆ, ಅವರೆಲ್ಲ ಹೊರಟೋಗ್ಬಿಡ್ತಾರೆ. ಅರ್ಥ ಆಯ್ತಾ? ಮತ್ತೆ MBBS ಅವರೆಲ್ಲಾರ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ. MBBS ಅವ್ರು ಇರಬೇಕು KCET ಕೌನ್ಸಿಲಿಂಗ್ ಅಲ್ಲಿ ಕೆಇಎ ಮಾಡೋಂತ ಮೆಡಿಕಲ್ ಕೌನ್ಸಿಲಿಂಗ್ ಇವರೇ ಮಾಡೋದು. ಮತ್ತೆ ನಿಮ್ಗೆ ಇಂಜಿನಿಯರಿಂಗ್ ಸೀಟ್ ಇಷ್ಟ ಇಲ್ಲ ಅಂದ್ಬಿಟ್ಟು ಎಕ್ಸಿಟ್ ಓದ್ಬಿಟ್ಟಿರಾ, ಎಕ್ಸಿಟ್ ಆಗ್ಬಿಟ್ರೆ ಅಷ್ಟೇ, ಮತ್ತೆ ಬರಕ್ಕಾಗಲ್ಲ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.